₹1,000 ಕೂಡ ಕಷ್ಟ ಆಗ್ತಿತ್ತು ನಮಗೆ ಇಲ್ಲಿ ಬರಬೇಕಾದ್ರೆ. ಹೆಂಗಪ್ಪ ಅಂತ ಚಿಂತೆ ಬರ್ತಾಯಿತ್ತು, ಬರಲಿ ಅದಕ್ಕೆ ಎಷ್ಟೋ ಸಲ ಬರ್ತಿರ್ಲಿಲ್ಲ. ಬಟ್ ಯಾವಾಗ ಇಲ್ಲಿ ಸಂಪರ್ಕ ಬಂದಮೇಲೆ ನಮಗೆ ಇವತ್ತು 1 ಕೋಟಿನ ಕೂಡ ಈಸಿ ಅನಿಸ್ತಾ ಇದೆ. ಒಂದು ಹಾವೇರಿ ಡಿಸ್ಟ್ರಿಕ್ಕು ರಾಣೆಬೆನ್ನೂರು ತಾಲೂಕು ಜೋಯಿಸರಹಳ್ಳಿ ನಮ್ಮದು. ಆಲ್ರೆಡಿ ಈ ಒಂದು ಆಶ್ರಮಕ್ಕೆ ಬರೋಕತ್ತಿ 12 ವರ್ಷ ಆಯಿತು. ಬಟ್ 12 ವರ್ಷದಿಂದ ನಾನು ಟ್ರೈನಲ್ಲಿ ಬರ್ತಾಯಿದ್ದೆ. ಒಂದೊಂದು ಟೈಮಲ್ಲಿ ಟ್ರೈನಿಗೆ ಕೂಡ ಕೊಡಲಿಕ್ಕೆ ದುಡ್ಡು ಕೂಡ ಇರ್ತಿರಲಿಲ್ಲ. ಬಟ್ ಯಾವಾಗ ಈ ಆಶ್ರಮದ ಸಂಪರ್ಕ ಮಾಡ್ತಾ ಬಂದೆ ಒಂದು 2 ಇಯರ್ಸಲ್ಲಿ ಒಂದು ಕಾರ್ ತಗೊಂಡು ಒಂದು ಅವಕಾಶ ಬಂತು. ಕಾರ್ ತೊಗೊಂಡೆ. ಅದಾದಮೇಲೆ ಬಿಸ್ನೆಸ್ಸಲ್ಲಿ ನಾವು ಮೋದಿಕರ ಅವಕಾಶದಲ್ಲಿರೋದು. ಬಟ್ ಆ ಮೋದಿಕರ ಬಿಸ್ನೆಸ್ ಕೂಡ ಹೈಕ್ ಆಗ್ತಾ ಬಂತು, ಬಿಸ್ನೆಸ್ ಜಾಸ್ತಿ ಆಗ್ತಾ ಬಂತು. ಅದಾದಮೇಲೆ ಮೊನ್ನೆ ರೀಸೆಂಟಾಗಿ ಒಂದು 2 ಇಯರ್ಸ್ ಬ್ಯಾಕು ₹1 ಕೋಟಿ ಕೂಡ ಸೈಟ್ ಕೂಡ ತೊಗೊಂಡೆ. ಬಟ್ ಏನಂದರೆ ಈ ಒಂದು ಆಶ್ರಮಕ್ಕೆ ಬಂದಮೇಲೆ ಮುಂಚೆ ಹೆಂಗೋದ ಜೀವನ ಸಾಕಷ್ಟು ಬದಲಾವಣೆ ಇತ್ತು. ಇಲ್ಲಿ ಒಂದು ಚಂದ್ರಮೌಳೇಶ್ವರ ಟೆಂಪಲ್ ಅಂತ ಇದೆ. ಅದೇ ರೀತಿಯಾಗಿ ದುರ್ಗಾದೇವಿ ಒಂದು ಇವತ್ತು ದುರ್ಗಾದೇವಿ ಒಂದು ನಾವು ಇದು ಮಾಡ್ತೀವಿ, ಆರಾಧನೆ ಮಾಡ್ತೀವಿ. ಬಟ್ ಎಲ್ಲ ಮುಖಾಂತರ ಕೂಡ ಇವತ್ತು ನಮ್ಮ ಜೀವನದಲ್ಲಿ ಸಾಕಷ್ಟು ಚೆನ್ನಾಗಾಗಿದೆ. ಅದಾದಮೇಲೆ 5 ವರ್ಷದಿಂದ ಈ ದುರ್ಗಾಮಾಲೆ ನಾವು ಧರಿಸ್ತಾ ಬಂದಿದ್ದೆವು. ಈ ದುರ್ಗಾಮಾಲೆ ಹಾಕಕ್ಕೆ ಸ್ಟಾರ್ಟ್ ಆದಮೇಲೆ ಸಾಕಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿದ್ದು. ಈ ದುರ್ಗಾಮಾಲೆ ಹಾಕಿದ್ಮೇಲೆ ನಮ್ಮ ಜೀವನದಲ್ಲಿ ಚೆನ್ನಾಗಿದ್ದಕ್ಕೆ ಇವತ್ತು ನಮ್ಮ ಮನೆಯವರು, ನಮ್ಮ ಸೊಸೆನ ಕೂಡ ಇಲ್ಲ ನಾನು ಹಾಕ್ತೇವೆ ಅಂತ ಕೂಡ ಈ ವರ್ಷ ಅವರು ಕೂಡ ದುರ್ಗಾಮಾಲೆ ಹಾಕಿದ್ದಾರೆ. ಬಟ್ ಎಲ್ಲರೂ ಕೂಡ ಇಲ್ಲಿ ಬಂದಮೇಲೆ ಸಾಕಷ್ಟು ನಮ್ಮ ಲೈಫಲ್ಲಿ ಬದಲಾವಣೆ ಕಂಡಿದ್ದು. ಅದಕ್ಕೆ ಎಲ್ಲರೂ ಕೂಡ ಈ ಒಂದು ಆಶ್ರಮಕ್ಕೆ ಬರೀ ಇದೊಂದು ಏನು ತ್ರಿನೇತ್ರ ಮಹಾಂತ ಶಿವಗಳು ಅಂತ ಇದ್ದಾರೆ. ಅವ್ರೊಂದು ಅದ್ಭುತ ಒಂದು ಶಕ್ತಿ ಇದೆ. ಬಟ್ ಅವ್ರ ಆಶೀರ್ವಾದ ಪಡ್ಕೊಂಡ್ರೆ ಸಾಕು ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಟೋಟಲ್ ಫ್ಯಾಮಿಲಿ ಅಂದರೆ ನಮ್ಮ ಚಿಕ್ಕಮ್ಮನ ಕಡೆ ಇರ್ಬೋದು, ನಮ್ಮ ರಿಲೇಷನ್ ಇರ್ಬೋದು, ನಮ್ಮ ಅಣ್ಣ ತಮ್ಮ ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಆಶ್ರಮಕ್ಕೆ ನಾವು ಲಿಂಕ್ ಇಟ್ಟಿದ್ದೀವಿ. ಯಾವಾಗಲೂ ಕೂಡ ಎಲ್ಲರೂ ಪ್ರತಿ ವರ್ಷ ಒಂದು 5-6 ಸಲ ನಾವು ಒಂಥರ ನಮ್ಮನೆ ಥರನ ಬಂದು ಇಲ್ಲಿ ಹೋಗ್ತಕ್ಕಂಥ ಅಭ್ಯಾಸ ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ತುಂಬ ಚೆನ್ನಾಗುತ್ತೆ. ಬಟ್ ಅದೇ ರೀತಿ ಇಲ್ಲೊಂದು ಪ್ರಸಾದ ವ್ಯವಸ್ಥೆ ಕೂಡ ಇರ್ತೈತಿ. ಯಾವಾಗೂ ಎನಿ ಟೈಮ್ ನಾವು ಕೂಡ ಇಲ್ಲಿ ಬರ್ಬೋದು, ಪ್ರಸಾದ ವ್ಯವಸ್ಥೆ ಮಾಡ್ಕೋಬೋದು. ಇಲ್ಲಿ ಬಂದಮೇಲೆ ಸಾಕಷ್ಟು ಜೀವನದ ಬದಲಾವಣೆ ಕಂಡಿದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಬನ್ನಿ. ಆರ್ಥಿಕವಾಗಿ ಮತ್ತು ನಿಮ್ಮ ಮಾನಸಿಕವಾಗಿ ನಿಮ್ಮ ಫ್ಯಾಮಿಲಿ ಸಮೇತ ನೀವು ಚೆನ್ನಾಗಿರಬೇಕಂದ್ರೆ ಈ ಒಂದು ಆಶ್ರಮಕ್ಕೆ ಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ₹1,000 ಕೂಡ ಕಷ್ಟ ಆಗ್ತಿತ್ತು ನಮಗೆ ಇಲ್ಲಿ ಬರಬೇಕಾದ್ರೆ. ಹೆಂಗಪ್ಪ ಅಂತ ಚಿಂತೆ ಬರ್ತಾಯಿತ್ತು, ಬರಲಿ ಅದಕ್ಕೆ ಎಷ್ಟೋ ಸಲ ಬರ್ತಿರ್ಲಿಲ್ಲ. ಬಟ್ ಯಾವಾಗ ಇಲ್ಲಿ ಸಂಪರ್ಕ ಬಂದಮೇಲೆ ನಮಗೆ ಇವತ್ತು 1 ಕೋಟಿನ ಕೂಡ ಈಸಿ ಅನಿಸ್ತಾ ಇದೆ. ಬಟ್ ಎಲ್ಲದೂ ಕೂಡ ಅಂದರೆ ದೈವ ಬೇಕು ಅನ್ನೋದಕ್ಕೆ ಯಾವುದೋ ಪುಣ್ಯ ಅಂತ ಹೇಳ್ಬೋದು, ಪೂರ್ವಜನ್ಮ ಪುಣ್ಯ ಈ ಒಂದು ಆಶ್ರಮ ನಮಗೆ ಸಿಗಲಿಕ್ಕೆ. ಕಾವೇರಿ ತೀರ ಇರ್ಬೋದು. ಬಟ್ ಆ ಕಾವೇರಿ ತೀರದಲ್ಲಿ ಪಶ್ಚಿಮ ವಾಹಿನಿ ಅಂತ ಈ ಒಂದು ಪ್ಲೇಸು. ಬಟ್ ಈ ಕಾವೇರಿ ತೀರದಲ್ಲಿ ಈ ಥರ ಆಶ್ರಮ ಸಿಗೋದು ಅಪರೂಪ, ಎಲ್ಲ ಕಡೆ ಸಿಗಲ್ಲ. ಬಟ್ ಅಪರೂಪವಾಗಿ ಇದು ಸಿಕ್ಕಿದೆ. ಬಟ್ ಇನ್ನು ನಾವು ಏನೋ ನೋಡೋದಕ್ಕಿಂತ ನಾವೆಂತ ಸ್ವರ್ಗ ಅಂತ ಹೇಳ್ತೇವೆ. ಬಟ್ ಈಗ ಒಂದ್ಸಲ ಬಂದು ಹೋಗಿದ್ರೆ ಒಂದು ಸ್ವರ್ಗಕ್ಕೆ ಹತ್ರ ಆಗ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಆಶ್ರಮದ ಒಂದು ಸಂಪರ್ಕ ಅಂತಂದರೆ ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಗಿದ್ದು, ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲಿ ಎಲ್ಲ ರಾಜಕಾರಣಿಗಳನ್ನ ಭೇಟಿ ಆಗ್ತೀವಿ. ಎಲ್ಲ ಮಹಾನ್ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ಈ ಒಂದು ಪ್ಲೇಸಿಗೆ. ಬಟ್ ಅಂತ ಒಂದು ಅದ್ಭುತ ಶಕ್ತಿ ಅಂತ ಅನ್ಬೋದು. ಯಾಕಂದ್ರೆ ಇಲ್ಲಿ ಬಂದಾಗ ದೊಡ್ಡಣ್ಣ ನೋಡಿದ್ದೀವಿ, ಸಾಕಷ್ಟು ರಾಜಕೀಯ ನೋಡಿದ್ದೀವಿ, ಶೋಭಾ ಕರಂದ್ಲಾಜೆ ನೋಡಿದ್ವಿ. ಇಲ್ಲಿ ಒಂದು ಆಶ್ರಮಕ್ಕೆ ಬಂದಮೇಲೆ ಎಲ್ಲರೂ ಕೂಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇಲ್ಲಿ ಬಂದು ಶಕ್ತಿ ಪಡ್ಕೊಂಡೋಗಿ ಅವ್ರ ಜೀವನದಲ್ಲಿ ಸಾಕಷ್ಟು ಚೆನ್ನಾಗಿದೆ. ಅಂದರೆ ನಮ್ಮ ಜೀವನದಲ್ಲಿ ಚೆನ್ನಾಗುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬರಬೇಕು ಈ ಒಂದು ಆಶ್ರಮಕ್ಕೆ ಅಂತ ಹೇಳಿ. ಪರಮೇಶ್ವರ್ ಅವರು ಬಂದಿದ್ದು ಇಲ್ಲಿಗೆ. ಸಾಕಷ್ಟು ಜನ ನೋಡಿದ್ವಿ, ಒಬ್ಬರು 2 ಹೆಸರು ಹೇಳೋಕ್ಕಾಗಲ್ಲ. ಶ್ರೀನಾಥ್ ಅವ್ರು ನೋಡಿದ್ದು, ಆಮೇಲೆ ಇವತ್ತೇನು ಯಶ್ ಅವ್ರು ಬಂದಿದ್ದು, ಆಮೇಲೆ ದರ್ಶನ್ ಬಂದಿದ್ದು, ಆಮೇಲೆ ಇವ್ರು ನೋಡಿದ್ದು ಯಾರನ್ನಂತಂದರೆ ಆನಂದ್ ಅವರು. ಈ ಥರ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ. ಸಾಕಷ್ಟು ಜನ ಹೇಳ್ತಾ ಹೋದರೆ ಅದು ಸಾಕಷ್ಟು ಜನ ಬಂದಿದ್ದಾರೆ. ಬಟ್ ಅವ್ರ ಜೀವನದಲ್ಲಿ ಸಾಕಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಜೀವನದಲ್ಲಿ ಆಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಈ ಸಂಪರ್ಕ ಇಡಬೇಕು, ಇಲ್ಲಿ ಬರಬೇಕಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ರೈಟ್ ನ್ಯೂಸ್.